ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಚೇಚಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಹೇತು ಆಭಾಸ ನಿಗ್ರಹ ಸ್ಥಾನ ಎರಡು ಸ್ಪೆಷಲ್ ಕಾನ್ಸೆಪ್ಟ್ಸ್. ಪ್ರಾಚೀನ ಭಾರತದ ತರ್ಕಶಾಸ್ತ್ರದಲ್ಲಿ ಸ್ಪೆಷಲ್ ಕಾನ್ಸೆಪ್ಟ್ಸ್. ವಾದ ಮಾಡುವಾಗ ಯಾವ ತಪ್ಪು ನಡೆದರೆ ಜಡ್ಜ್ ಆಗಿರೋನು ಅಥವಾ ಪ್ರಾಶ್ನಿಕ ಆಗಿರುವವ ಇದು ತಪ್ಪು, ನೀನು ಮುಂದೆ ಮಾತನಾಡಬೇಡ, ನೀನು ಸೋತೆ ಅಂತ ಎಲ್ಲಿ ಡಿಕ್ಲೇರ್ ಮಾಡ್ತಾನೋ ಅದು ನಿಗ್ರಹ ಸ್ಥಾನ. ಬರಿಬೇಕಾದ್ರೆ ಮಾತನಾಡಬೇಕಾದ್ರೆ ಇವನ ಫ್ಲಾ ಆಫ್ ಲಾಜಿಕ್ ಎಲ್ಲಿ ಇರುತ್ತೋ ಅದು ಹೇತು ಆಭಾಸ. ಹೇತುವಿನಂತೆ ತೋರುತ್ತೆ, ಆದರೆ ಹೇತು ಆಗಿರಲ್ಲ. ಈ ಹೇತ್ವಾಭಾಸ ಮತ್ತು ನಿಗ್ರಹ ಸ್ಥಾನ ಎರಡೂ ಸೇರಿ ಸುಮಾರು 50ರ ಹತ್ತಿರ ಇದ್ವು. ಅದಕ್ಕೆ ಮಧ್ವಾಚಾರ್ಯರು ಬಂದರು, ಅಲ್ಲಪ್ಪ ಇರೋದೇ 6, ಎಲ್ಲ 6 ಒಳಗಡೆ ಸೇರಿಬಿಡತ್ತೆ ಎಂದು. ಮೊದಲನೆಯದ್ದು ವಿರೋಧ. ಅನುಮಾನಂ ನಿರೂಪ್ಯ ಹೋದ ಬಾರಿ ಮೂಲ ಆಗಿತ್ತು. ನಾವು ಪದ್ಮನಾಭ ತೀರ್ಥರ, ನಾರಾಯಣ ಪಂಡಿತರ ಹಾಗೆ ಗೋವಿಂದ ಪಂಡಿತರ ವ್ಯಾಖ್ಯಾನವನ್ನು ನೋಡಲಿಕ್ಕೆ ಅನುಮಾನಂ ನಿರೂಪ್ಯ ತದ್ದೋಷಾನ್ ನಿರೂಪಯತಿ, ಅನುಮಾನದ ದೋಷಗಳು ಏನು ಅಂತ ಹೇಳ್ತಾ ಇದ್ದಾರೆ. ವಿರೋಧಶ್ಚ ವೃಕ್ಷಾದಿಮಾನ್ ಪರ್ವತಃ ಅಗ್ನಿಮಾನ್ ಇತ್ಯುಕ್ತಿ ಆಧಿಕ್ಯ ದೋಷವತಿ. ಪರ್ವತದಲ್ಲಿ ಬೆಂಕಿ ಇದೆ ಅನ್ಬೇಕೋ, ಮರಗಳಿರೋ ಪರ್ವತದಲ್ಲಿ ಬೆಂಕಿ ಇದೆ ಅನ್ಬೇಕು. ಮರಗಳಿರೋದು ಅನ್ನೋದು ಅಸಂಗತ. ಹೇಳೋ ಅಗತ್ಯ ಇಲ್ಲ. ಅಲ್ಲಿ 2 ಕಾಲನ್ನು ಹೊಂದಿರುವ ರಾಮನು ಒಂದು ಕಾಲನ್ನು ಮುಂದೆ ಇಟ್ಟು ಇನ್ನೊಂದು ಕಾಲನ್ನು ಹಿಂದೆ ಇಡ್ತಾ ಬರ್ತಾ ಇದ್ದಾನೆ. ಬೇಕಿಲ್ಲ, ನಡ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಗೊತ್ತಾಗತ್ತದು ಅಲ್ವಾ. ಅವನು ಬೈಕಲ್ಲಿ ಬರ್ತಾ ಇದ್ದಾನೆ ಅನ್ನೋದು ಬಿಟ್ಟು ಎಕ್ಸಲೇಟರ್ ಕೊಡ್ತಾ ಬ್ರೇಕನ್ನು ಒತ್ತುತ್ತಾ ಬೇಕಿಲ್ಲ, ಹೇಳಿದ್ರಾಯ್ತು. ವಿರೋಧ ಅಲ್ಲ, ಅದು ಆಧಿಕ್ಯ. ವಿರೋಧಕ್ಕೆ ಮುಂದೆ ಹೇಳ್ತಾರೆ. ಪರ್ವತೋ ಧೂಮವತ್ವಾತ್ ಇತ್ಯುಕ್ತಿ ನ್ಯೂನತ್ವವತಿ. ಪರ್ವತಃ ಧೂಮವತ್ವಾತ್ ಅಂದರೆ ಹೇಳಬೇಕಾದ್ದೇ ಹೇಳಲಿಲ್ಲ, ಹೇಳಬೇಕಾದದ್ದನ್ನೇ ಹೇಳಲಿಲ್ಲ. ಅದೇ ಹೇಳದ್ನಲ್ಲ, ಅಗ್ನಿ ಅದನ್ನ ಹೇಳ್ಬೇಕಲ್ವಾ. ನಮಗೆ ಪೂರ್ತಿ ಬೋಧ ಬರಲ್ಲ. ಅದೇನಾಯಿತು ಅಂದರೆ ಅದಾಗಿದ್ದರಿಂದಾಗಿ ಇದಾಯಿತು, ಇದು ನ್ಯೂನ, ಅದು ಏನು ಅಂತಾನೆ ಇಲ್ಲ. ಪರ್ವತಃ ಅಗ್ನಿಮಾನ್ ಅಧೋಧಾವತಿ ಇತ್ಯುಕ್ತಿ ಅಸಂಗತಿ ದೋಷವತಿ. ಪರ್ವತ ಓಡ್ತಾ ಇದೆ, ಅದು ಅಸಂಗತ. ವಂದ್ಯಾ ಪುತ್ರವತಿ ಇತಿ ಪ್ರತಿಜ್ಞಾ ಸ್ವವಿರುದ್ಧ ಬಂತು. ಬಂದ್ಯೆಯು ಮಗನನ್ನು ಹೊಂದಿದ್ದಾಳೆ ಅನ್ನೋದು ವಿರುದ್ಧ. ವನ್ನಿರನುಷ್ಣಃ ಇತಿ ಪ್ರತಿಜ್ಞಾ ಮಾನಾಂತರ ವಿರುದ್ಧ. ವನ್ನಿಯು ತಣ್ಣಗಿದೆ, ಬೆಂಕಿಯು ತಣ್ಣಗಿದೆ ಅನ್ನೋದು ಬೇರೆ ಪ್ರಮಾಣದಿಂದ ವಿರುದ್ಧ. ಇದು ದ್ವಿವಿಧೋ ವಿರೋಧ. ಜಾತ್ಯುತ್ತರಮಪಿ ಸ್ವವಿರೋಧ ರೂಪತ್ವಾತ್ ಪ್ರಮಾಣ ವಿರೋಧ ರೂಪತ್ವಾಚ್ಚ ವಿರೋಧಾಂತರ್ಭೂತಂ. ಜಾತ್ಯುತ್ತರ ಅಂತ ಹೇಳಿದ್ರೆ ಅಸಂಗತವಾದದ್ದು. ಅಸಂಗತ ಹೇಗೆ? ಅಲ್ಲಿ ಮಧ್ವಾಚಾರ್ಯರು ಜನಕಸ್ಯ ಅಚ್ಚಯೋ ಜಾತಿ ಎಂದರು. ಜಾತಿ ಅಂದರೆ ಏನು? ಯಾರು ನಿರ್ವಚನವನ್ನು ಹೇಳಿರಲಿಲ್ಲ, ಆಚಾರ್ಯರು ಹೇಳೋದು. ಜ ಅಂದರೆ ಏನು? ಪ್ರಮಾಣದಿಂದ ಹುಟ್ಟಿದ ಅರಿವು. ಅತಿ ಅಂದರೆ ಏನು? ಅದನ್ನು ಮೀರಿದ್ದು. ಜಾತಿ ಅಂದರೆ ಏನು? ಯಾವ ಅರಿವಿನಿಂದ ಜ್ಞಾನ ಬಂದಿರುತ್ತೆ ಆ ಜ್ಞಾನಕ್ಕೆ ವಿರುದ್ಧವಾದ ಸ್ಟೇಟ್ಮೆಂಟು ಅವ್ರದ್ದಾದರೆ ಅದು ಜಾತಿ. ಅವರ ಸ್ಟೇಟ್ಮೆಂಟೇ ಅವ್ರಿಗೆ ವಿರುದ್ಧ ಇದ್ದರೆ ಅದು ಜಾತಿಯೇ. ಈ ಜೈನರು ನಮ್ಮನ್ನು ತಮಾಷೆ ಮಾಡಬೇಕಾದ್ರೆ ಒಂದು ಜೋಕು ಅವ್ರದ್ದು. ನಾನು ಹುಟ್ಟುತ್ತಾ
ಒಂದು ಬೀಜದ ಮೇಲೆ ಕೂತಿದ್ದೆ, ಅಲ್ಲೇ ಇದ್ದೆ. ಯಾವ ರೀತಿ ಎಷ್ಟು ನಿದ್ರೆ ಬಂತು ಅಂದರೆ ಮರ ಬೆಳೆದುಬಿಟ್ಟಿದೆ, ಕೆಳಗಡೆ ನೋಡ್ತೇನೆ ಇಳಿಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಮನೆಗೆ ಹೋಗಿ ಏಣಿ ತಗೊಂಡು ಬಂದು ಮರಕ್ಕೆ ಆನಿಸಿ ಮತ್ತೆ ಇಳಿದೆ ಅಂತ. ಈ ತರಹದ ಮಾತುಗಳು ಜಾತಿ. ಇದು ವಿದೇಶಿಯನೊಬ್ಬನ ತಮಾಷೆಯ ಪ್ರಬಂಧದಲ್ಲಿಯೂ ಇದೆ. ಹೀಗಾಗಿ ಜಾತಿ ಅಂದರೆ ತನ್ನ ಜ್ಞಾನಕ್ಕೆ ವಿರುದ್ಧವಾದ ತನ್ನ ಮಾತು, ಅದು ಜಾತಿಗೆ. ಬೇರೆಯವರ ಮಾತಿಗೆ ವಿರುದ್ಧವಾದ ಬೇರೆ ಪ್ರಮಾಣದಿಂದ ಹುಟ್ಟುವ ಮಾತಿಗೆ ವಿರುದ್ಧ ಅಥವಾ ಜ್ಞಾನಕ್ಕೆ ವಿರುದ್ಧವಾದದ್ದು ಜಾತಿ. ಹೆಂಗ್ರಿ ಜಾತಿ? ಜನಕಸ್ಯ ಅತ್ಯಯೋ ಜಾತಿ ಸ್ವಸ್ಯವ ಅನ್ಯಸ್ಯವಾ ಭವೇತ್. ಜನಕ ಜ್ಞಾನಕ್ಕೆ ಅರಿವನ್ನು ಹುಟ್ಟಿಸೋದು ಅರಿವು, ಅದಕ್ಕೆ ವಿರುದ್ಧವಾದದ್ದು. ಅರಿವನ್ನು ಹುಟ್ಟಿಸೋದು ಪ್ರಮಾಣ, ಅದಕ್ಕೆ ವಿರುದ್ಧವಾದದ್ದು. ವಿರೋಧಾದೀನಿ ಸಂವಾದಾನುಕ್ತಿಯುತಾನಿ ಪರಾಜಯ ನಿಮಿತ್ತಾನಿ ನಿಗ್ರಹಸ್ಥಾನಾನಿ ಷಡೇವ ಇತ್ಯಾಹ. ಇದೇ ನಿಗ್ರಹಸ್ಥಾನವೂ ಕೂಡ ಅಲ್ಲಿ ಉದ್ದ ಇದೆ. ಪ್ರಶ್ನೆ ಮಾಡಬೇಕಾದಾಗ ಪ್ರಶ್ನೆ ಮಾಡದೇ ಇರೋದು, ಪ್ರಶ್ನೆ ಮಾಡಬಾರದನ್ನು ಪ್ರಶ್ನೆ ಮಾಡೋದು, ಹೀಗೆ ಉದ್ದ. ಆ ಎಲ್ಲವೂ ಕೂಡ ಇಷ್ಟರಲ್ಲೇ ಬಂದ್ಬಿಡತ್ತಪ್ಪ. ಸುಮ್ಮನೆ ಯಾಕೆ 50 ತನಕ ಓಡ್ತೀರ? ನಿಗ್ರಹ ಪ್ರತಿಪಕ್ಷ ದೂಚಣ ಅಸಮರ್ಥಸ್ಯ ವಾದಿನಃ ಪ್ರತಿವಾದಿನೋವ ಪ್ರತಿಪಕ್ಷ ಅಭ್ಯುಪಗಮ ಸಂವಾದ. ಪ್ರತಿಪಕ್ಷವನ್ನು ಒಪ್ಪಿಬಿಟ್ರೆ ಆಗ ಸಂವಾದ ಅನ್ನೋದು ಅದು ದೋಷವೇ ತಾನೆ. ವಾದಿ ಪ್ರತಿಪಕ್ಷೀಯ ಮಾತನ್ನು ಒಪ್ಪಿದಾದರೆ ದೋಷ, ಅಲ್ಲಿ ಸಂವಾದ. ತೂಷ್ಣೀಂ ಭಾವ ಅನುಕ್ತಿರಿತಿ ಜ್ಞಾತವ್ಯಂ. ಉತ್ತರ ಕೊಡ್ಲಿಕ್ಕಾಗದೆ ಸುಮ್ಮನೆ ಎದ್ಬಿಟ್ರೆ ಅದು ಸೋತ್ ಹಾಗೇನೆ. ಸ ವಿರೋಧೋ ದ್ವಿವಿಧ ತತ್ವಮಂಜರಿ. ಸ್ವತೋ ವಿರೋಧ ಸ್ವವ್ಯಾಹತಿ ನಾಮ. ಸ್ವದರ್ಜನ ವಿರೋಧ ಅಪಸಿದ್ಧಾಂತೋವಾ. ವಿರೋಧ 2 ತರಹ ಇದೆ. ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳಿದ್ರೆ ವ್ಯಾಹತಿ ಅಂತಾರೆ. ತನ್ನ ದರ್ಶನಕ್ಕೆ ವಿರುದ್ಧವಾದದ್ದನ್ನು ಒಪ್ಪಿಕೊಂಡ್ರೆ ಅಪಸಿದ್ಧಾಂತ ಅಂತಾರೆ. ಅನ್ಯತೋ ವಿರೋಧ ಪ್ರಮಾಣಾಂತರ ವಿರೋಧ. ಜಾತೇಶ್ಚ ವಿರೋಧ ಏವ ಅಂತರ್ಭಾವ ಇತ್ಯಾಹ. ಜಾತಿಯು ವಿರೋಧದಲ್ಲಿಯೇ ಬರುತ್ತೆ. ಪ್ರಮಾಣತ್ವೇನ ಅಭಿಮತಸ್ಯ ಸ್ವಸ್ಯ ವಾಕ್ಯಸ್ಯ ಅನ್ಯಸ್ಯ ಪ್ರಮಾಣಸ್ಯ ವಾ ಅತ್ಯಯೋ ವಿರೋಧೋ ಜಾತಿರ್ನಾಮ. ಅತ್ಯಯ ಅಂದರೆ ವಿರೋಧ. ಜನಕ ಅಂತಂದರೆ ಪ್ರಮಾಣ. ಪ್ರಮಾಣಕ್ಕೆ ಯಾವುದು ವಿರೋಧವೋ ಅದು ಜಾತಿ. ಏತೇಷ್ವೇವ ಪ್ರತಿಜ್ಞಾಹಾನ್ಯಾದೀನಾಂ ಸರ್ವ ವಿಗ್ರಹ ಸ್ಥಾನಾನಾಂ ಅಂತರ್ಭಾವ ಇತ್ಯಾಹ ನಿಗ್ರಹಾಃ. ಆಯಿತಾ? ಇಲ್ಲಿ ನಿರ್ಣಯ ಚಂದ್ರಿಕಾದಲ್ಲಿ ಬನ್ನಿ. ಕೇತೆ ದೋಷಾಃ ತರ್ಕಃ ಅದುಷ್ಟಃ ಇತ್ಯುಕ್ತಂ. ದೋಷವಿಲ್ಲದ ತರ್ಕ ಅನುಮಾನ. ದೋಷ ಯಾವುದು? ಯದಭಾವಜ್ಞಾನೇನ ತರ್ಕಸ್ಯ ಅದುಷ್ಟತ್ವ ಜ್ಞಾಯೇತ. ಇವಿಷ್ಟು ಇಲ್ಲ ಅಂದರೆ ಈ ತರ್ಕ ಶುದ್ಧ ಅಂತ ಅರ್ಥ. ಇವಿಷ್ಟು ಇಲ್ಲ ಅಂದರೆ ಈ ತರ್ಕ ಶುದ್ಧ ಅಂತ. ಅದರಿಂದಾಗಿ ಅದು ಇವಿಷ್ಟು ಇಲ್ಲ ಅಂತ ತಿಳ್ಕೊಳ್ಬೇಕಲ್ಲ, ಯಾವುದಿಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಆಹ ವಿರೋಧಶ್ಚ ಸ್ವತಃ ಆಧಿಕ್ಯ ನ್ಯೂನತೆ ಶಬ್ದದೋಷವು. ನೋಡಿ, ಇದರಲ್ಲಿ 2 ಶಬ್ದದೋಷ. ಆಧಿಕ್ಯ ಮತ್ತು ನ್ಯೂನತ ವಿಷಯ ದೋಷ ಆಗಿರಬೇಕಾಗಿಲ್ಲ, ಶಬ್ದದೋಷ. ತದನುಸಾರೇಣ ವಿರೋಧ ಅಸಂಗತಿ ಅರ್ಥದೋಷವು. ಮಾತು ಶುದ್ಧ ಇರಬಹುದು, ಆದರೆ ಅರ್ಥದೋಷ ಇದ್ದರೆ ಅದು ವಿರೋಧ ಮತ್ತು ಅಸಂಗತಿ. ತದನುಸಾರೇಣ ಆಧಿಕ್ಯಂ ನ್ಯೂನತಾ ಚೈವ ವಿರೋಧ ಸಂಗತಿ ಅಪಿ ಇತಿ ವಕ್ತವ್ಯಂ. ತಥಾಪಿ ವ್ಯತ್ಯಾಸೇನ ಪಾಠಸ್ಯ ಇದಂ ಬೀಜಂ. ಅಲ್ಲ, ಆ ರೀತಿ ನೋಡೋದಾದರೆ ಆಧಿಕ್ಯಂ ನ್ಯೂನತಾ ಚೈವ ವಿರೋಧ ಸಂಗತಿ ಅಪಿ ಅಂತ ಅನ್ಬೇಕಿತ್ತು. ಯಾಕೆಂದರೆ ಅರ್ಥಕ್ರಮಕ್ಕೆ ಈ ರೀತಿ ಶ್ಲೋಕ ಮಾಡಿದರೆ ಆಗಿರ್ತಿತ್ತು. ಆದರೆ ಯಾಕೆ ಆಚಾರ್ಯರು ಈ ರೀತಿ ಹೇಳಿದ್ರು? ಯಾಕೆ ಅಂತಂದರೆ ಮೊದಲು ಶಬ್ದದೋಷವೇ ಮಿಗಿಲು ಫಸ್ಟು, ಆಮೇಲೆ ಅರ್ಥದೋಷ.
ಯಥಾ ವಿರೋಧ ಅರ್ಥದೋಷ, ಹಾಗೆ ಆಧಿಕ್ಯವೂ ಕೂಡ. ನ್ಯೂನತಾ ಅನ್ನೋದು ಶಬ್ದದೋಷ ಹೇಗೆ, ಅರ್ಥದೋಷವೂ ಕೂಡ. ಆದರೆ ವಿರೋಧ ಮತ್ತು ವಿರೋಧ ಇದೆಯಲ್ಲ, ಅದು ಮುಖ್ಯವಾಗಿ ಅರ್ಥದೋಷ. ಅದನ್ನು ಹೇಳಲಿಕ್ಕೆ, ಬಿಡಿಸಲಿಕ್ಕೆ ಈ ರೀತಿ ಹೇಳ್ತಾ ಇರೋದು. ಮುಂದಿನದ್ದೆಲ್ಲ ವಿರೋಧ ಅನ್ನೋದು ಅರ್ಥದೋಷ ಮಾತ್ರ. ನೋಡಿ ಇವರ ಅಬ್ಸರ್ವೇಷನ್ ಹೇಗಿದೆ. ವಿರೋಧ ಅನ್ನೋದು ಅರ್ಥದ ದೋಷ, ಶಬ್ದದ ದೋಷ ಅಲ್ಲ. ಆಧಿಕ್ಯ, ನ್ಯೂನತಾ, ಅತಂಗತಿ ಅನ್ನೋದು ಶಬ್ದದೋಷವೂ ಆಗಿದೆ, ಅರ್ಥದೋಷವೂ ಆಗಿದೆ. ಅದಕ್ಕಾಗಿ ವಿರೋಧ ಅನ್ನೋದನ್ನು ಬೇರೆ ಹೇಳಿ, ಶಬ್ದದೋಷ ಅರ್ಥದೋಷ ಎರಡೂ ಆಗಿರೋದು ನಂತರ ಹೇಳಿದ್ರು. ಇದೇ ಅವರಲ್ಲಿ ಯಾಕೆ ಹೇಳಿದ್ರು ಅನ್ನೋದಕ್ಕೆ ಒಂದು ಅಬ್ಸರ್ವೇಷನ್. ಅದೇ ಇಲ್ಲ, ನೋಟಿಸ್ ಮಾಡಿದ್ರೇನೋ ಹೇಳಿದರು. ಜಾತಿ ಶಬ್ದಸ್ಯ ನಿರ್ವಚನಮಃ ಜನಕಸ್ಯಾತ್ಯಯ ಜಾತಿ ಇತಿ. ಶಬ್ದಶಾಸ್ತ್ರೇ ಅಯಮೇಕ ಸಂಪ್ರದಾಯ. ಶಬ್ದಶಾಸ್ತ್ರದಲ್ಲಿ ಒಂದು ಸಂಪ್ರದಾಯ. ಜಾತಿ ಅನ್ನೋದಕ್ಕೆ ಎಲ್ಲರೂ ಯಾರೂ ನಿರ್ವಚನ ಹೇಳಿರಲಿಲ್ಲ, ಮಧ್ವಾಚಾರ್ಯರೇ ಹೇಳಿದ್ರು. ಶಬ್ದದೋಷದಲ್ಲಿ ಇದೊಂದು ಸಂಪ್ರದಾಯ. ಮುಖ್ಯವಾಗಿ ಸಂಸ್ಕೃತದಲ್ಲಿ ಇದು ಅಪರಿಚಿತವಾಗಿದೆ. ಈ ತರಹ ನಿರ್ವಚನವನ್ನು ಹೇಳೋದು ಸಂಸ್ಕೃತದಲ್ಲಿ ಮರೆತು ಹೋಗಿದೆ. ಆ ತರಹದ ನಿರ್ವಚನವನ್ನು ಆಚಾರ್ಯರು ಹೇಳೋದು. ಇಂಗ್ಲೀಷಿನಲ್ಲಿ ಅಬ್ರಿವಿಯೇಷನ್ ಅಂತ ಅಲ್ಲಿ ಹೇಳಿದರು ನೋಡಿ. ಆಂಗ್ಲ ಭಾಷಾಯಾಮ್ ಅಬ್ರಿವಿಯೇಷನ್ ಇತ್ಯಾಹು ತಸ್ಯೇದ ಉದಾಹರಣಂ ಅಂತ. ಈಗ ಇದು ಹೇಳ್ತಾ ಇದ್ದಾರೆ, ಜಾತಿ ಅಬ್ರಿವಿಯೇಷನ್ ಮರ್ತು ಹೋಗಿದೆ ಅಂತ. ನಿರ್ವಚನ ಅದು ಯಾವ ಸ್ಟೇಜಿನಲ್ಲಿ ಹೇಳಿದ್ರೆ ಆಚಾರ್ಯರು ಬಂದ ನಂತರವೂ ಮರ್ತು ಹೋಯ್ತು. ಆಚಾರ್ಯರಿಗಿಂತ ಮೊದಲು ಅಷ್ಟೊಂದು ಬಳಕೆಯಲ್ಲಿರಲಿಲ್ಲ. ಅದರಿಂದಾಗಿ ನೋಡಿ, ಜಾತಿ ಶಬ್ದಸ್ಯ ನಿರ್ವಚನಮಾಹ. ಜಾತಿ ಶಬ್ದದ ನಿರ್ವಚನ ಜನಕಸ್ಯಾತ್ಯಯೋ ಜಾತಿ ಶಬ್ದಶಾಸ್ತ್ರೇ ಅಯಮೇಕ ಸಂಪ್ರದಾಯ ಯತ್ ಪ್ರಥಮಾಕ್ಷರ ಗ್ರಹಣೆ ಸಮಗ್ರ ಶಬ್ದಸ್ಯ ಗ್ರಹಣ. ಮೊದಲನೆಯ ಅಕ್ಷರವನ್ನು ತಗೊಂಡ್ರೆ ಸಮಗ್ರ ಶಬ್ದವನ್ನೇ ತಗೊಳ್ಳೋದು. ಯಥಾ ಪ್ರಣವೇ ಅಕಾರ ಆಪ್ತಿಮಾಹ. ಅ ಅಂದರೆ ಆಪ್ತಿ, ಉ ಅಂದರೆ ಉತ್ಕರ್ಷ, ಮ ಅಂದರೆ ಮಾನ. ಹೀಗೆ ಸಮಗ್ರ ವೇದವೇ ಸಮಾಹಾರದಿಂದ ಕೂಡಿದೆ. ಅಬ್ರಿವಿಯೇಷನ್ ಅಂದರೆ ವೇದ ಅನ್ನೋದು ಅಬ್ರಿವಿಯೇಷನ್ನಿಂದ ಕೂಡಿದೆ. ಅದಕ್ಕೊಂದು ಉದಾಹರಣೆ, ಜ ಅಂದರೆ ಜನಕ, ಅತಿ ಅಂದರೆ ಅತಿಕ್ರಮಣ. ಉಪಸರ್ಗ ಕ್ರಿಯಾಯೋಗೇನ ಅರ್ಥವಂತೋ ಭವಂತಿ. ಕೆಲವೊಮ್ಮೆ ಉಪಸರ್ಗ ಅನ್ನೋದು ಕ್ರಿಯೆಯ ಯೋಗ ಇದ್ದಾಗ ಅರ್ಥವನ್ನು ಕೊಡುತ್ತೆ. ಅವ ಅಂದರೆ ಗೊತ್ತಾಗಲ್ಲ, ಅವಮಾನ ಅಂದರೆ ಗೊತ್ತಾಗುತ್ತೆ. ಅತಿ ಅಂದರೆ ಗೊತ್ತಾಗಲ್ಲ, ಅತಿಕ್ರಮ ಅಂದರೆ ಗೊತ್ತಾಗುತ್ತೆ. ಇದು ಸಾಮಾನ್ಯ ಇರುವಂತಹ ನಿಯಮ. ಯತ್ರ ಉಪಸರ್ಗ ಶ್ರವಣ ಮಾತ್ರೇಣ ಕ್ರಿಯಾ ಜ್ಞಾಯತೆ ತತ್ರ ಅಪ್ರಯುಕ್ತಾಪಿ ಕ್ರಿಯೋಪಸರ್ಗ ಲೀನಾ ವರ್ತತೆ. ಅದರಿಂದಾಗಿ ಇನ್ನೂ ಒಂದು ತಗೊಳ್ಬೇಕು. ಎಲ್ಲಿ ಉಪಸರ್ಗವನ್ನು ಕೇಳಿದ್ರೆ ಕ್ರಿಯೆಯನ್ನು ತಿಳಿದಾಗ ಆಗತ್ತೋ ಅಲ್ಲಿ ಕ್ರಿಯೆ ಅನ್ನೋದು ಉಪಸರ್ಗಲೀನವಾಗಿ ಇರುತ್ತೆ. ಅತಿ ಅಂದರೆ ಅತ್ಯಯ ಅಂದರೆ ಗೊತ್ತಾಗ್ಬಿಡತ್ತೆ. ಯಥಾತ್ರ ಅತಿ ಅತಿಕ್ರಮ, ಅಪ್ರತಿ ಅಪ್ರತಿಮ. ಅದರಿಂದ ನಾವು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕು. ನಾತ್ರ ವ್ಯಾಕರಣಸ್ಯ ಅವಕಾಶ ಯದಾ ಯಾಸ್ಕಃ ವಿಷಯವತ್ಯೋ ಹಿ ವೃತ್ತಯೋ ಭವಂತಿ ನತಾಸು ವಿಶ್ವಸೇತ್. ನಿರ್ವಚನ ಪ್ರಕ್ರಿಯೆ ವ್ಯಾಕರಣಕ್ಕಿಲ್ಲಿ ಅವಕಾಶ ಇಲ್ಲ. ಜಾತಿ ಅನ್ನೋದು ನಿರ್ವಚನದಿಂದ ನಿರುಕ್ತದಿಂದ ಲಭ್ಯವಾಗುವುದು, ವ್ಯಾಕರಣದಿಂದ ಅದು ಗೊತ್ತಾಗೋದಿಲ್ಲ. ವಿಷಯವತ್ಯೋ ಹಿ ವೃತ್ತಯೋ ಭವಂತಿ. ಈ ಸೂತ್ರ ಮತ್ತು ವೃತ್ತ ವಿಷಯವತಿ. ವಿಷಯ ಅಂದರೆ ಸಂಶಯ. ನತಾಸು ವಿಶ್ವಸೇತ್, ಸಂದಿಗ್ಧವಾಗಿರುತ್ತೆ, ಅದರಲ್ಲಿ ಹೆಚ್ಚು ತೊಡಗಬೇಡಿ ಅಂತ ಯಾಸ್ಕ ಹೇಳಿದ್ದಾನೆ. ಅದರಿಂದಾಗಿ ಆಚಾರ್ಯರ ಏನೊಂದು ಮಾತು ಇದೆ, ಆ ನಿರ್ವಚನ ಇದೆ, ಅದನ್ನು ವ್ಯಾಕರಣ ಪ್ರಕಾರ ಕೂಡಿಸ್ಬೇಡಿ. ಮತ್ತು ಆಚಾರ್ಯರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್
ಸಂಸ್ಕೃತವನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ. ಅಲ್ಲ, ಈಗ ಆಚಾರ್ಯನಿಗೆ ಯಾರಾದರೂ ಕೇಳಿರ್ಬೋದಲ್ಲ, ಅಂದ್ರೆ ಈಗ ನೀವು ಒಂದು ಕೋಡ್ ಲ್ಯಾಂಗ್ವೇಜ್ ತರ ಆಗ್ಬಿಡುತ್ತಲ್ಲ, ಈಗ ಅವರು ಹಾಗೆ ಮಾತಾಡಿದ್ರೆ ಈಗ ಆರ್ಮಿ ಲ್ಯಾಂಗ್ವೇಜ್ ಇಬ್ಬರು ಜನರಿಗೆ ಮಾತ್ರ ಗೊತ್ತಾಗುತ್ತೆ, ಬಟ್ ಒಂದು ಅಲ್ಲ, ಅದೇ ನೀವೆಲ್ಲರೂ ಬಳಸ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಸಂಸ್ಕೃತ ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ವೈಯಾಕರಣರಿದ್ದರು, ಎಲ್ಲರೂ ಜಾತಿ ಅಂದರೆ ಹೀಗೆ ಬಳಸ್ತಾ ಇದ್ದಾರಲ್ಲ. ಜಾತಿ ಅಂತ ಬಳಸ್ತಾ ಇದ್ದಾರೆ, ಅದು ಹೇಗೆ ಅಂತ ಲಕ್ಷಣಕ್ಕೆ ಕಷ್ಟಪಡ್ತಾ ಇದ್ದೀರಾ. ನಿರ್ವಚನದಿಂದ ಆರಾಮವಾಗಿ ಆ ಶಬ್ದವನ್ನು ಪ್ರಯೋಗ ಮಾಡಬಹುದು ಅಂತ ಆಚಾರ್ಯ ಹೇಳಿದ್ರು. ಅಂದ್ರೆ ಅವಾಗಿನವರು ವ್ಯಾಕರಣ ಯೂಸ್ ಮಾಡಿ ನಾನು ಜಾತಿ ಶುದ್ಧ ಬಿಡಿಸಕ್ ಹೋಗಿದ್ರು. ವ್ಯಾಕರಣ ಯೂಸ್ ಮಾಡಲಿಲ್ಲ, ಸುಮ್ಮನೆ ಪರಿಷ್ಕಾರ ಮಾಡ್ತಾ ಇದ್ರು ತಾರ್ಕಿಕರು. ನೋಡಿ, ನಿರ್ವಚನದಿಂದ ಈ ಪರಿಷ್ಕಾರದ ಸಮಸ್ಯೆ ಇಲ್ಲ ಅಂದ್ರು ಆಚಾರ್ಯ. ಹಾಂ, ಅದರಿಂದಾಗಿ ನಮಗೆ ಕ್ಲಾರಿಟಿ ಬಂತು. ಜಾತಿ ಅಂದರೇನು, ವಿರೋಧವೇ ಜಾತಿ. ಈಗ ಯಾವಾಗ ನಾವು ನಿರ್ವಚನವನ್ನು ಮರೀತೇವೆ ಆಗ ಪ್ರತ್ಯೇಕ ನಾಮಕರಣ ಮಾಡ್ತೇವೆ. ಉದಾಹರಣೆಗೆ ಆಧುನಿಕ ಬಾಟನಿ ಅಂತ ಏನೊಂದು ಸಬ್ಜೆಕ್ಟ್ ಇದೆ, ಸಸ್ಯಶಾಸ್ತ್ರ ಅಂತೇನು ಕರೀತೇವೆ, ಅಲ್ಲಿ ಸಾಮ್ಯವನ್ನು ತಗೊಂಡು ಅನೇಕ ಗಿಡಗಳನ್ನು ಹುಡುಕಿ ಅದೊಂದು ಫ್ಯಾಮಿಲಿ ನೇಮ್ ಅಂತ ಕೊಡ್ತಾರೆ, ಬೊಟಾನಿಕಲ್ ನೇಮ್. ಜನ ಹೆಂಗೆ ಬಳಸ್ತಾರೆ ಇದನ್ನು ಕೊಟ್ಟಿದ್ದಾರಲ್ವಾ. ನೀವು ಹಾಗೆ ಬಯಾಲಜಿಗೆ ಬಂದರೆ ಇಷ್ಟು ಪ್ರಾಣಿಗಳು ಸಿಮಿಲರ್ ಆಗಿವೆ, ಅದರಿಂದಾಗಿ ಇದು ಫ್ಯಾಮಿಲಿ. ದೊಡ್ಡ ಹುಲಿಯೇ ಬೆಕ್ಕು, ದೊಡ್ಡ ಬೆಕ್ಕೆ ಹುಲಿ, ಚಿಕ್ಕ ಹುಲಿಯೇ ಬೆಕ್ಕು ಅನ್ನುವಷ್ಟು ಸಿಮಿಲಾರಿಟಿ ಇದೆ ಅನ್ನೋದನ್ನು ಅವರು ಆ ರೀತಿ ನಿರೂಪಣೆ ಮಾಡ್ತಾರೆ ಅಲ್ವಾ. ಆವಾಗ ನಮಗೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಷ್ಟ, ಲಕ್ಷಣವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ. ಪ್ರಾಚೀನ ಭಾರತದಲ್ಲಿ ಸಂಸ್ಕೃತದಲ್ಲಿ ನಿರುಕ್ತಿ ಇದ್ರೆ ಮುಗೀತು. ಗಿಡ ಎಂದರೇನು, ಅಲ್ಲೇ ಇದೆಯಲ್ಲೋ ವೃಕ್ಷ ಅಂತ. ವೃಶ್ಚತೆ ವೃಶ್ಚುಚ್ಛೇದನೆ ಇದು ವೃಕ್ಷ. ಪಾದಪಃ, ಗಿಡ ಎಂದರೇನು, ಯಾವುದು ಬೇರಿನಿಂದ ಕುಡಿಯುತ್ತೋ ಅದು ಗಿಡ. ಪಾದೈ ಪಿಬತಿ ಪಾದಪಃ. ಈ ರೀತಿಯಾದ ಭಾಷೆ. ಆಗ ಪ್ರತ್ಯೇಕ ನೀವು ಪರಿಭಾಷೆಯನ್ನು ಸೃಷ್ಟಿ ಮಾಡಬೇಕಾಗಿಲ್ಲ. ಒಂದು ಕನ್ವೆ ಮಾಡಬೇಕಾದ್ರೆ, ಇದರ ಶಾಸ್ತ್ರೀಯ ಮಹತ್ವವನ್ನು ಕನ್ವೆ ಮಾಡಬೇಕಾದ್ರೆ ನೋ ನೀಡ್ ಟು ಕನ್ವೆ. ಯಾಕೆ? ನಿರ್ವಚನದಿಂದ ಅರ್ಥ ಮಾಡಿಕೊಂಡೆ ನೀನು. ಇಂಗ್ಲಿಷ್ ನಿರ್ವಚನ ಅರ್ಥ ಇಲ್ಲ. ಇಂಗ್ಲಿಷ್ ಸುಮ್ಮನೆ ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೌದು ಹೌದು. ಇವಾಗ ಶಕ್ರ ಅಂದ್ರೆ ಶತಕ್ರತು ಅಂತ ಇದೆ, ಹೌದು, ಅದರಲ್ಲೇ 100 ಯಜ್ಞ ಮಾಡಿದವನು ಅಂತ ಅರ್ಥ ಇದೆ. ಈ ಯುನೈಟೆಡ್ ಸ್ಟೇಟ್ಸ್ ಏನು ಅರ್ಥನೇ? ಇದು ಬಳಕೆಯ ಭಾಷೆಯಲ್ಲಾಯಿತು. ವಿಜ್ಞಾನದ ಭಾಷೆಯಲ್ಲಿಯೂ ಬಹಳ ಕಷ್ಟ. ಇದೆಲ್ಲ ಗಮನಿಸೋಲ್ಲ. ಯಾಕೆಂದರೆ ಭಾಷೆ ಎಷ್ಟು ಕಡಿಮೆ ಪದದಲ್ಲಿ ಬಹಳ ಭಾವನೆಗಳನ್ನು ಕನ್ವೆ ಮಾಡ್ತೀರಾ, ಅದು ಭಾಷೆಯ ಯೋಗ್ಯತೆ, ಶ್ರೇಷ್ಠತೆ. ಇಂಗ್ಲೀಷಿನಲ್ಲಿ ಏನಾಗುತ್ತೆ, ನೀವು ಕೆಲವೊಂದು ವಿಚಾರವನ್ನು ಕಡಿಮೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಬಹಳ ದೊಡ್ಡದಾಗೆ ಮಾತಾಡಬೇಕು, ಮತ್ತು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿದ್ರೆ ಅದೊಂದು ಮಾತಿನ ದೋಷ ಅಂತ ಅನ್ಕೋತಾರೆ ಅವರು. ಬಹಳ ಸಂಕ್ಷಿಪ್ತವಾಗಿ ನೀವೊಂದನ್ನು ಎಕ್ಸ್ಪ್ಲೈನ್ ಮಾಡಿದರೆ, ಅಂದರೆ ಸೆಮಿನಾರು ಮೊದಲಾದವುಗಳಲ್ಲಿ ದೋಷ ಅದು ವಿಸ್ತಾರವಾಗಿಯೇ ಬೇಕು. ಅದು ಈಗ PPT ಬಂದಮೇಲಂತೂ ತಲೆಯಲ್ಲಿ ನಯಾ ಪೈಸೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಎಲ್ಲ ಅಲ್ಲಿರಬೇಕು. ನೀವು ಕೇಳೋ ಅನಗತ್ಯ, ನೋಡೋದು ಅಗತ್ಯ. ಆ ತರಹ ಆಗಿದೆ.
ಅದರಿಂದ ಈ ದುರಂತ ಈ ಭಾಷೆಗೆ. ಸಂಸ್ಕೃತದಲ್ಲಿ ಇದ್ದವರೇ ವೈಜ್ಞಾನಿಕ ಆವಿಷ್ಕಾರಗಳನ್ನು ಮಾಡಿದರೆ ಹೇಗಿರ್ತಿತ್ತು? ಇಷ್ಟೊಂದು ಟೆಕ್ನಿಕಲ್ ಟರ್ಮ್ಗಳನ್ನು ಹೊಡಬೇಕಾದ ಅಗತ್ಯ ಇರ್ತಿರಲಿಲ್ಲ. ಯಾಕೆ? ಏಕಕಾಲಕ್ಕೆ ಜನಬಳಕೆಯ ಭಾಷೆ ಮತ್ತು ಅಂದರೆ ಕಾಮನ್ ಲ್ಯಾಂಗ್ವೇಜ್ ಮತ್ತು ಟೆಕ್ನಿಕಲ್ ಟರ್ಮ್ ಎರಡನ್ನೂ ಒಳಗೊಂಡಂತೆ ಭಾಷೆ ಬರ್ತಾ ಇತ್ತು. ಆನೆ ಎಂದರೇನು ಅಂದರೆ ನೀವು ಇಂಗ್ಲೀಷಲ್ಲಿ ಕೇಳಿದ್ರೆ ಉದ್ದ ಹೇಳಬೇಕು, ಸಂಸ್ಕೃತದಲ್ಲಿ ಕೇಳಿದ್ರೆ ಆ ನಿರ್ವಚನವನ್ನು ಬಿಟ್ಬಿಟ್ರೆ ಆಯ್ತು. ಆ ಶಬ್ದಗಳೇ ಆ ವಸ್ತುವನ್ನು ಪರಿಚಯಿಸ್ಬಿಡುತ್ತೆ. ಇಲ್ಲಿ ಇಂಗ್ಲಿಷಿನಲ್ಲಿ ಶಬ್ದ ಬೇರೆ, ವಸ್ತು ಬೇರೆ. ನಿರುಕ್ತ ಏನಾಗ್ತದೆ? ನಿಖರವಾಗಿ ನಿರ್ದಿಷ್ಟವಾಗಿ ಹೇಳುವುದು. ನಿಹಿ ಅನ್ನೋದು ಇದು ನಿರ್ದಿಷ್ಟವಾಗಿ ಹೇಳೋದು, ಖಚಿತವಾಗಿ ಹೇಳೋದು ಅಂತ, ಅಪ್ರಾಪ್ರಿಯೇಟ್ ಆಗಿ ಹೇಳೋದು ನಿರುಕ್ತ ಅಂದರೆ. ಇದು ಇರುವಂಥದ್ದು. ಇನ್ನು ಮುಂದೆ ಪ್ರಮಾಣವನ್ನು ಅವರು ಏನು ಹೇಳ್ತಾರೆ, 5 ಅಂತ ಒಬ್ಬರು. ನೀವು ಅವಯವದಲ್ಲಿ ಮಾತ್ರ ತಿಳ್ಕೊಂಡಿದ್ರಿ ಇಲ್ಲಿ ತನಕ, ಫಿಗರ್ ಆಫ್ ಸ್ಪೀಚ್ ಮಾತ್ರ. ಆದರೆ ಇವರು ಪ್ರಮಾಣ ಎಪಿಸ್ಟಮಾಲಜಿಯಲ್ಲಿ ಇಷ್ಟೊಂದು ಇದೆ. ಎಷ್ಟಿದೆ? ಒಬ್ಬರು 4 ಅಂದರು. ಪ್ರಮಾಣ 4 ತಾರ್ಕಿಕರ ಪ್ರಕಾರ. ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ, ಉಪಮಾನ ಅಂತ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ 4. ಆಮೇಲೆ ಇನ್ನು ಕೆಲವರು ಇಲ್ಲ 5 ಅಂದರು. ಅರ್ಥಾಪತ್ತಿ ಅಂತ ಒಂದು ಸೇರಿಕೊಂಡು, ಇನ್ನೊಬ್ರು ಎಲ್ಲಾದರೂ ಉಂಟೆ 6 ಕಣ್ರಿ ಅನುಪಲಬ್ಧಿ ಅನ್ನೋದನ್ನು ಸೇರಿಕೊಂಡು. ನಿಮಗೆ ಇಲ್ಲ ಅನ್ನೋದರ ಅರಿವು ಹೆಂಗಾಗತ್ತೆ? ಇಲ್ಲ ಅನ್ನೋದನ್ನು ಗುರುತಿಸ್ಲಿಕ್ಕೆ ಒಂದು ಸ್ಪೆಷಲ್ ಪವರ್ ಬೇಕು. ಅದೇ ಅನುಪಲಬ್ಧಿ. ನಾನ್ ಎಕ್ಸಿಸ್ಟೆನ್ಸನ್ನು ನಿಮಗೆ ಕನ್ವೆ ಮಾಡುವಂತಹ ಒಂದು ಪ್ರಮಾಣ ಏನಿದೆ, ಅದನ್ನು ಏನಂತ ಕರೀತಾರೆ? ಅನುಪಲಬ್ಧಿ ಅಂತ ಕರೀತಾರೆ. ಹೀಗೆ ಬಹಳ ಹೇಳ್ಕೊಂಡು ಹೋಗ್ತಾ ಇದ್ರು. ಆಚಾರ್ಯರು ಹೇಳಿದ್ರು, ಅಲ್ಲಪ್ಪ ಇರೋದೇ 3, ಉಳಿದದ್ದೆಲ್ಲ ಇದರಲ್ಲೇ ಸೇರುತ್ತೆ ಅಂದರು. ಇರೋದೇ 3: ಪ್ರತ್ಯಕ್ಷ, ಅನುಮಾನ, ಆಗಮ. ಒಬ್ರು 5, ಒಬ್ರು 10 ತನಕ ಹೊಟ್ಟೋಗಿದ್ದಾರೆ. 10 ತನಕ ಅದ್ಯಾವುದು ಬೇಡ ಅಂದ್ರು. ಆದರೆ ನೀವು ಹೇಳಿದ್ರಲ್ಲ ಸಂಸ್ಕೃತದಲ್ಲಿ ಇದೆಲ್ಲ ಮಾಡಿದ್ರೆ ಒಳ್ಳೇದಿತ್ತು. ಇವರೇ ಸ್ಟಾರ್ಟ್ ಮಾಡಿದಾರೆ ಕಾಪಿಗೇಟ್ ಮಾಡ್ಲಿಕ್ಕೆ, ಅದನ್ನೇ ಇವ್ರು ಬೇರೆಯವರು ಕಾಪಿ ಮಾಡಿ ಕೊಟ್ಟಿದ್ದಾರೆ. ಇರ್ಬೋದು. ಅರ್ಥಾಪತ್ತಿ. ಅರ್ಥಾಪತ್ತಿ ಅಂದರೆ ಏನು? ಕಂಡದ್ದರಿಂದ ಕಾಣದೇ ಇರೋದರ ಊಹೆ. ಅರ್ಥದಿಂದ ಆಪತ್ತಿ, ನಾವು ಊಹಿಸಬೇಕು. ಅರ್ಥ ಯಾವುದು? ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಾಣೋದರಿಂದ ಕಣ್ಣಿಗೆ ಕಾಣದ್ದನ್ನು ಊಹಿಸೋದೇನಿದೆ ಅದು ಅರ್ಥಾಪತ್ತಿ. ವಸ್ತುವಿನಿಂದ ಗ್ರಹಿಸೋದು. ಉದಾಹರಣೆಗೆ ದೇವದತ್ತ, ಸಂಸ್ಕೃತದಲ್ಲಿ ಪ್ರಸಿದ್ಧವಾದದ್ದು. ದೇವದತ್ತ ರಾತ್ರಿ ಭೋಜನವಾನ್. ದೇವದತ್ತನು ರಾತ್ರಿಯಲ್ಲಿ ಉಣ್ಣುತ್ತಾನೆ. ಯಾಕೆ? ಬೆಳಗ್ಗೆ ಉಣ್ಣುವುದಿಲ್ಲ, ಆದರೆ ದಪ್ಪ ಇದ್ದಾನೆ. ದಿವಾ ಅಭುಂಜಾನತ್ವೇ ಸತಿ ಪೀನತ್ವಾತ್. ಇದರಿಂದ ಏನು ಸಿದ್ಧ ಆಗತ್ತೆ? ದಿವಾ ಅಭುಂಜಾನತ್ವೇ ಸತಿ ಪೀನತ್ವ. ಬೆಳಗ್ಗೆ ಊಟ ಮಾಡಲ್ಲ, ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾನೆ ಅಂದರೆ ರಾತ್ರಿ ಊಟ ಮಾಡಬೇಕು. ಆಚಾರ್ಯ ಹೇಳಿದ್ರು, ಏನು ದಡ್ಡತನ ಅಪ್ಪ,
ಕಾಣೋದರಿಂದ ಕಾಣದೇ ಇರೋದನ್ನು ಊಹಿಸೋದು ಅನ್ನೋದೇ ಬಂತು. ಅದು ಅನುಮಾನದಲ್ಲೇ ಆಗುತ್ತೆ. ಅರ್ಥಾಪತ್ತಿ ಪ್ರತ್ಯೇಕ ಆಗಬೇಕು ಅಂತಂದ್ರೆ ಇರೋದು ಮೂರೇ ಎಕ್ಸ್ಕ್ಲೂಸಿವ್ ಆಗಿರೋದು. ಇನ್ನು ಉಪಮಾನ ಅದು ಪ್ರತ್ಯೇಕ ಅಂದ್ರು, ಅಲ್ಲಿಗೆ ನಿಲ್ಸೋಣ. ಉಪಮಾನ ಅಂದರೆ ಪ್ರತ್ಯೇಕ ಅಂದ್ರು ತಾರ್ಕಿಕರು. ಯಾಕೆ? ಉದ್ದ ಕಥೆ ಇದೆ. ಯಾರೋ ಒಬ್ಬ ಬರ್ತಾನೆ, ಅವನಿಗೆ ಗವಯ ನೋಡಿರಲ್ಲ. ಗವಯ ಅಂದರೆ ಇದು ಹೇಗೆ ಅಂತ ಕೇಳ್ತಾನೆ. ಹಸುವಿನ ಥರನೇ ಇರುತ್ತೆ, ಆದರೆ ಹಸು ಅಲ್ಲ. ಸಿಮಿಲಾರಿಟಿ ಡಿಸ್ಸಿಮಿಲಾರಿಟಿ ಎರಡನ್ನೂ ಹೇಳಿ ಕಳಿಸ್ತಾನೆ. ಇವನು ನೋಡಿದ, ಓ ಹಸುವಿನ ಥರನೇ ಇದೆ, ಆದರೆ ಹಸು ಅಲ್ಲ. ಓ ಇದೇ ಗವಯ ಅಂತಾನೆ, ಸಾರಂಗ ಅಂತಾನೆ. ಓ ಇದೇ ಗವಯ ಅಂತಾನೆ. ಇದು ಇರುವಂಥದ್ದು. ಇದನ್ನೇನಂತ ಕರೀತಾರೆ? ಉಪಮಾ. ಏನು ದಡ್ಡತನ ನಿಮ್ಮದು! ಸದೃಶವಾದ ಒಂದನ್ನು ನೋಡಿ ಇನ್ನೊಂದು ಸಾದೃಶ್ಯವನ್ನು ಗ್ರಹಿಸಿ ವೈದೃಶ್ಯ ಡಿಸ್ಸಿಮಿಲಾರಿಟಿಯನ್ನು ಕಂಡು ವಸ್ತು ನಿರ್ಣಯ ಮಾಡೋದು ಉಪಮಾನ. ತರ್ಕವೇ ಆಯಿತು, ಅದು ಊಹೆಯೇ ಆಯಿತು. ಅರ್ಥಾಪತ್ತಿ ಮತ್ತು ಉಪಮೆ ಅನುಮಾನವೇ ಅಂದರು ಆಚಾರ್ಯ. ಅದು ಪ್ರತ್ಯೇಕ ಒಂದು ಪ್ರಮಾಣವನ್ನು ಒಪ್ಪಬೇಕಾ? ಇದು ಸೇಮ್. ತಿಳಿದದ್ದರಿಂದ ತಿಳಿಯದೇ ಇರುವುದರ ಸಂಭಾವನೆ, ಊಹೆ, ಪಾಸಿಬಿಲಿಟಿ ಅದೇ. ಯಾಕಪ್ಪ ಪ್ರತ್ಯೇಕ ಮಾಡ್ತೀರ? ಇರೋದೇ ಮೂರು, ಯಾಕೆ ಬೇಕು 6 ಅಂದರು. ಇನ್ನು ಅಭಾವಕ್ಕೆ ಪ್ರತ್ಯೇಕ ಇದೆ, ಅನುಪಲಬ್ಧಿ ಅಂತ ಆಚಾರ್ಯ ಹೇಳಿದ್ರು. ಅಪ್ಪ ಅದನ್ನು ಅನುಮಾನದಲ್ಲೇ ಸೇರಿಸೋದು. ನೋಡೋ, ಒಂದೋ ಪ್ರತ್ಯಕ್ಷ, ಎದುರುಗಡೆ ಮಡಿಕೆ ಇಲ್ಲ, ಇದಕ್ಕೆ ಅನುಪಲಬ್ಧಿ ಬೇಕಾ? ಪ್ರತ್ಯಕ್ಷ ಸಾಕು. ಕತ್ತಲಲ್ಲಿ ಮಡಿಕೆ ಇಲ್ಲ, ಇದ್ದಿದ್ರೆ ನನ್ನ ಕಾಲಕ್ಕೆ ತಾಗ್ತಾ ಇತ್ತು, ಯಾವುದೂ ಇಲ್ಲ. ಇನ್ನು ನನಗೆ ಸುಖ ಇಲ್ಲ, ಅದು ಪ್ರತ್ಯಕ್ಷ ಜನ್ಯ. ಬೇರೆ ಪದಾರ್ಥಗಳಲ್ಲಿ ಅನುಮಾನಜನ್ಯ. ಆದ್ದರಿಂದ ಅನುಪಲಬ್ಧಿ ಅನ್ನೋದು ಪ್ರತ್ಯೇಕ ಬೇಕಿಲ್ಲ. ಅದು ಒಂದೋ ಪ್ರತ್ಯಕ್ಷ ಆಗತ್ತೆ, ಕೆಲವೊಮ್ಮೆ ಅನುಮಾನ ಆಗತ್ತೆ. ರಾತ್ರಿ ಎಲ್ಲ ಚೆನ್ನಾಗಿ ಓಡಾಡಿದೆ, ಕತ್ತಲು, ಕಾಲಿಗೆ ಒಂದೇ ಒಂದು ವಸ್ತು ಸಿಗಲಿಲ್ಲ. ಆದ್ದರಿಂದ ಯಾವ ವಸ್ತುವು ಇರಬಾರ್ದು ಅಂತ ಇಲ್ಲ ಅಂತ ಅನ್ಕೋತೇನೆ. ಇದು ಅರ್ಥಾಪತ್ತಿ ಅಲ್ಲ, ಅನುಮಾನವೇ ಅದು. ಈಗ ಇರೋದೇ 3, ನೀವೇನೇನೋ ಹೇಳ್ಬೇಡ, ಅನುಪಲಬ್ಧಿ ಬೇಡ. ಹೀಗಾಗಿ ಅರ್ಥಾಪತ್ತಿಶ್ಚ ಉಪಮಾಚ ಅನುಮಾ ಭೇದ ಏವತ್ತು, ಅದೆಲ್ಲವೂ ಅನುಮಾನವೇ ಎಂದು. ಸರಿ, ಇಷ್ಟ ಆಯ್ತು. ಉಳಿದದ್ದು ಮುಂದಿನ ಬಾರಿ ನೋಡುವ. ಮೂಲ ಆಗುತ್ತೆ, ಮೂಲ ಆಗುತ್ತೆ.